ದ್ವೇಷ ಭಾಷಣ ಕಾಯ್ದೆ ಜಾರಿಗೂ ಮುನ್ನವೇ ಖಾಕಿ ನೋಟಿಸ್ ಕೊಟ್ಟಿದೆ. ಬಿಜೆಪಿ ಮುಖಂಡ ವಿಕಾಸ್ ಪುತ್ತೂರ್ಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ಅದು ಕೂಡ ದ್ವೇಷ ಭಾಷಣ ಕಾಯ್ದೆಯನ್ನ ಆಧರಿಸಿ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಪೊಲೀಸರಿಂದ ನೋಟಿಸ್ ನೀಡಲಾಗಿದೆ. ದ್ವೇಷ ಭಾಷಣ ಕಾಯ್ದೆ ಅಂತ ಉಲ್ಲೇಖಿಸಿ ನೋಟಿಸ್ ಅನ್ನು ನೀಡಲಾಗಿದೆ. ದ್ವೇಷ ಭಾಷಣ ಕಾಯ್ದೆ ಉಲ್ಲಂಘಿಸದಂತೆ ಭಾಷಣವನ್ನ ಮಾಡಿ ನೋಟಿಸ್ನಲ್ಲಿ ಸೂಚಿಸಿರುವ ತರೀಕೆರೆ ಠಾಣೆ ಪೊಲೀಸರು. ಆದರೆ ಇದುವರೆಗೂ ಕಾಯ್ದೆಗೆ ರಾಜ್ಯಪಾಲರ ಅಂಕಿತವೇ ಬಿದ್ದಿಲ್ಲ. ದ್ವೇಷ ಭಾಷಣ ಕಾಯ್ದೆ ಜಾರಿಗೂ ಮೊದಲೇ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ವಿವಾದ ಸೃಷ್ಟಿಸಿದ ತರೀಕೆರೆ ಠಾಣೆ ಪೊಲೀಸರ ನೋಟಿಸ್. ಇನ್ನು ಕೂಡ ಈ ದ್ವೇಷ ಭಾಷಣ ಕಾಯ್ದೆ ಏನಿದೆ ಅಧಿಕೃತವಾಗಿ ಇನ್ನೂ ಕೂಡ ಜಾರಿಗೆ ಬಂದಿಲ್ಲ. ಆದರೆ ಪೊಲೀಸರು ಜಾರಿಗೆ ಬರುವ ಮುನ್ನವೇ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಬಿಜೆಪಿ ಮುಖಂಡ ವಿಕಾಸ್ ಪುತ್ತೂರ್ಗೆ ಪೊಲೀಸರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಪೊಲೀಸರಿಂದ ನೋಟಿಸ್ ನೀಡಲಾಗಿದೆ. ದ್ವೇಷ ಭಾಷಣ ಕಾಯ್ದೆ ಅಂತ ಉಲ್ಲೇಖಿಸಿ ನೋಟಿಸ್ ಅನ್ನು ನೀಡಿದ್ದಾರೆ. ಅಂದ್ರೆ ಏನಂತಂದ್ರೆ ದ್ವೇಷ ಭಾಷಣ ಕಾಯ್ದೆಯನ್ನ ಉಲ್ಲಂಘಿಸಬಾರದು ಅಂತ ನೋಟಿಸ್ ನಲ್ಲಿ ನೀಡಲಾಗಿದೆ. ಇನ್ನು ಕೂಡ ಈ ಕಾಯ್ದೆ ಜಾರಿಗೆ ಬಂದಿಲ್ಲ. ಆಗ್ಲೇನೆ ಈ ರೀತಿಯಾದಂತಹ ನೋಟಿಸ್ ಅನ್ನು ನೀಡಲಾಗಿದೆ. ಇನ್ನು ನೋಟಿಸ್ ನಲ್ಲಿ ಏನಿದೆ ಅಂತ ನಾವು ನೋಡೋದಾದ್ರೆ, ಪ್ರಮುಖವಾಗಿ ಈ ಕಾಯ್ದೆಗೆ ಅನ್ವಯವಾಗುವಂತಹ ವಿಚಾರವನ್ನು ನೋಡೋದಾದ್ರೆ, ಘನ ಕರ್ನಾಟಕ ಸರ್ಕಾರವು ಜಾರಿಗೆ ತಂದಿರುವ ದ್ವೇಷ ಭಾಷಣ ಮಸೂದೆ 2025ರ ಅನ್ವಯ ಸದರಿ ಕಾಯ್ದೆ ಉಲ್ಲಂಘನೆಯಾಗದ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗುವುದು ತಪ್ಪಿದಲ್ಲಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ನೋಟಿಸ್ ನೀಡಿದ್ದಾರೆ. ಇದು ವಿಕಾಸ್ ಪುತ್ತೂರ್, ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಇವ್ರಿಗೆ ಕೊಟ್ಟಿರುವಂತಹ ನೋಟಿಸ್ ಇದು. ಇದರಲ್ಲಿ ದ್ವೇಷ ಭಾಷಣ ಮಸೂದೆ ಕಾಯ್ದೆ 2025ರ ಅನ್ವಯ ಅಂತ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. ಇನ್ನೂ ಕೂಡ ಈ ಕಾಯ್ದೆ ಜಾರಿಗೆ ಬಂದಿಲ್ಲ ಅಧಿಕೃತವಾಗಿ. ಈಗಲೇ ನೋಟಿಸ್ ಕೊಟ್ಟಿರುವಂಥದ್ದು ಈಗ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ. ಇನ್ನು ಕೂಡ ರಾಜ್ಯಪಾಲರ ಅಂಕಿತ ಬಿದ್ದಿಲ್ಲ, ಅಧಿಕೃತವಾಗಿ ಈ ಕಾಯ್ದೆ ಜಾರಿಗೆ ಬಂದಿಲ್ಲ. ಆಗ್ಲೇನೆ ಪೊಲೀಸ್ನವರು ಈ ಕಾಯ್ದೆಯ ಅನ್ವಯ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಪೊಲೀಸರ ನಡೆಗೆ ಬಿಜೆಪಿ ನಾಯಕರು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಒಂದು ಕಾರ್ಯಕ್ರಮದ ನಿಮಿತ್ತ ಈ ಬಿಜೆಪಿ ಮುಖಂಡ ವಿಕಾಸ್ ಪುತ್ತೂರ್ ಏನಿದ್ದಾರೆ, ಇವರು ಪೊಲೀಸರಿಗೆ ಅನುಮತಿಯನ್ನ ಕೋರಿ ಒಂದು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಈ ಅರ್ಜಿಗೆ ಪೊಲೀಸ್ನವರು ಕೊಟ್ಟಿರುವಂತಹ ಉತ್ತರ ಇದು, ನೋಟಿಸ್ ಇದು. ಇನ್ನು ಬಿಜೆಪಿ ನಾಯಕರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ, ಶಾಸಕ ಸುರೇಶ್ ಕುಮಾರ್, ರೇಣುಕಾಚಾರ್ಯ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ದ್ವೇಷ ಭಾಷಣ ಕಾಯ್ದೆ ಜಾರಿಯಲ್ಲಿ ಇದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಕಾಯ್ದೆಗೆ ರಾಜ್ಯಪಾಲರ ಅಂಕಿತ ಬಿದ್ದಿದ್ಯಾ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನಿಸಿರುವಂತಹ ಬಿಜೆಪಿ ನಾಯಕರು ಪೊಲೀಸರ ಈ ನೋಟಿಸ್ ಬೆನ್ನಲ್ಲೇ ಬಿಜೆಪಿ ನಾಯಕರು ಈ ನೋಟಿಸ್ ಅನ್ನ ಪ್ರಶ್ನಿಸಿದ್ದಾರೆ. ಈ ಕಾಯ್ದೆ ಜಾರಿಯಲ್ಲಿ ಇದೆಯಾ, ಜಾರಿಗೆ ಬಂದಿದ್ಯಾ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ, ಶಾಸಕ ಸುರೇಶ್ ಕುಮಾರ್, ರೇಣುಕಾಚಾರ್ಯ ಇವರೆಲ್ಲರೂ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ನಾಯಕರು ದ್ವೇಷ ಭಾಷಣ ಕಾಯ್ದೆ ಜಾರಿಯಲ್ಲಿ ಇದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಕಾಯ್ದೆಗೆ ರಾಜ್ಯಪಾಲರ ಅಂಕಿತ ಬಿದ್ದಿದ್ಯಾ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ಗಮನಿಸ್ತಾ ಇದ್ವಿ, ದ್ವೇಷ ಭಾಷಣ ಕಾಯ್ದೆ ಇನ್ನೂ ಕೂಡ ಅಧಿಕೃತವಾಗಿ ಜಾರಿಗೆ ಬಂದಿಲ್ಲ. ಆದರೆ ಪೊಲೀಸ್ನವರು ಕೊಟ್ಟಿರುವಂತಹ ಈ ನೋಟಿಸ್ ಈಗ ಸಾಕಷ್ಟು ವಿವಾದವನ್ನ ಹುಟ್ಟು ಹಾಕ್ತಾ ಇದೆ. ಹಾಗಾದ್ರೆ ಏನಿದೆ ನೋಟಿಸ್ನಲ್ಲಿ, ಏನಿದು ವಿವಾದ? ಶಮಂತ್, ಈಗಾಗಲೇ ಈ ಎಲ್ಲ ವಿಚಾರಗಳು ಬೆಳಕಿಗೆ ಬರ್ತಾ ಇದ್ದಂತೆ ಸಾಮಾನ್ಯವಾಗಿ ಯಾವುದೇ ಒಂದು ಕಾಯ್ದೆ ಜಾರಿಯಾದ ಬಳಿಕ ಆ ಕಾಯ್ದೆಯನ್ನ ಅನುಷ್ಠಾನವನ್ನ ಮಾಡುವಂಥದ್ದು ಅಥವಾ ಅನುಷ್ಠಾನ ಪ್ರಕಟಣೆ ಮಾಡೋದು. ಆದ್ರೆ ಈಗ ದೇಶ ಭಾಷಣ ಕಾಯ್ದೆ ಮಸೂದೆ ಏನಿದೆ, ಆ ಮಸೂದೆಗೆ ಅಂಗೀಕಾರ ವಿಧಾನಸಭೆಯಲ್ಲಿ ಸಿಕ್ಕಿದೆ. ಆದ್ರೆ ಇದುವರೆಗೂ ರಾಜ್ಯಪಾಲರು ಅದಕ್ಕೆ ಅಂಕಿತ ಹಾಕಿಲ್ಲ. ಹೀಗಾಗಿ ಅದಿನ್ನೂ ಕೂಡ ರಾಜ್ಯದಲ್ಲಿ ಕಾಯ್ದೆಯಾಗಿಲ್ಲ. ಆದ್ರೆ ಈಗ ತರೀಕೆರೆಯಲ್ಲಿ ನಡೆದಿರುವಂತಹ ಒಂದು ಇಂಟ್ರೆಸ್ಟಿಂಗ್ ಅಂತ ಘಟನೆ ಈಗ ಸಾಕಷ್ಟು ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಪ್ರಮುಖವಾಗಿ 24ನೇ ತಾರೀಕು ಅಂದ್ರೆ ಇವತ್ತು ಒಂದು ವಿಶೇಷವಾದ ಒಂದು ಸಭೆಯನ್ನ, ಇನ್ಫ್ಯಾಕ್ಟ್ ಹಿಂದೂ ಸಮಾಜೋತ್ಸವನ್ನ ಆ ಭಾಗದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಅಥವಾ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ವಿಕಾಸ್ ಪುತ್ತೂರ್ ಕೂಡ, ಬಿಜೆಪಿಯ ನಾಯಕರಾಗಿರುವಂತಹ ವಿಕಾಸ್ ಪುತ್ತೂರ್ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಆದ್ರೆ ಅವ್ರಿಗೆ ಕೊಟ್ಟಿರುವಂತಹ ನೋಟಿಸ್ ನಲ್ಲಿ ನೀವು ಮೆರವಣಿಗೆಯಲ್ಲಿ ಯಾವುದೇ ರೀತಿಯಾದಂತಹ ಆಸ್ತಿ ಪಾಸ್ತಿಗಳನ್ನ ಹಾನಿ ಮಾಡಬಾರ್ದು ಅಥವಾ ಕೆಲವೊಂದು ಲಿಮಿಟೇಷನ್ಸ್ ಗಳನ್ನ, ಜೊತೆಗೆ ಕೆಲವೊಂದಿಷ್ಟು ಷರತ್ತುಗಳನ್ನ ಹಾಕೋದ್ರ ಜೊತೆಗೆ ಒಂದು ವಿಚಿತ್ರವಾದ ಅಂಶವನ್ನ ಕೂಡ ತರೀಕೆರೆ ಠಾಣೆ ಪೊಲೀಸರು ಅದರಲ್ಲಿ ಆಡ್ ಮಾಡಿದ್ದಾರೆ. ಅದೇನಪ್ಪಾ ಅಂದ್ರೆ, ಈಗಾಗಲೇ ದ್ವೇಷ ಭಾಷಣ ಕಾಯ್ದೆ 2025 ಇದೆ. ಆ ಕಾಯ್ದೆಯನ್ನ ಉಲ್ಲಂಘನೆ ಮಾಡಬಾರದು ಅಂತ. ಈಗ ಪ್ರಶ್ನೆ ಇರುವಂತದ್ದು, ಕಾಯ್ದೆಯೇ ಇಲ್ಲ, ಹಾಗಿದ್ದಲ್ಲಿ ಕಾಯ್ದೆನ ಉಲ್ಲಂಘನೆ ಹೇಗೆ ಮಾಡಕ್ಕಾಗತ್ತೆ ಅನ್ನುವಂಥದ್ದು ಪ್ರಶ್ನೆ. ಹೀಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರಾದಿಯಾಗಿ ಎಲ್ಲರೂ ಕೂಡ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಅಥವಾ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ
ಶಾಸಕ ಬಿಜೆಪಿಯ ಹಿರಿಯ ಶಾಸಕ ಸುರೇಶ್ ಕುಮಾರ್ ಅವರು ಕೂಡ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿಯ ಅಧ್ಯಕ್ಷ ರಾಜ್ಯಾಧ್ಯಕ್ಷರಾದಂತ ವಿಜಯೇಂದ್ರ ಅವರು ಹೇಳ್ತಾ ಇರುವಂತದ್ದು ಒಂದ್ ರೀತಿ ತುಗ್ಲಕ್ ಕಾಯ್ದೆ ಅಂತ ಆಗ್ತಾ ಇದೆ, ತುಗ್ಲಕ್ ಸರ್ಕಾರ, ತುಗ್ಲಕ್ ದರ್ಬಾರ್ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆಗೆ ಸುರೇಶ್ ಕುಮಾರ್ ಅವರು ಹೇಳ್ತಾ ಇರುವಂತದ್ದು ರಾಜ್ಯಪಾಲ ಇದಕ್ಕೆ ಅಂಕಿತ ಹಾಕಿಲ್ಲ, ಹಾಗಾಗಿ ಕಾಯ್ದೆ ಎಲ್ಲಿದೆ ಅಂತ ಪ್ರಶ್ನೆ ಮಾಡ್ತಾರೆ. ಹೀಗಾಗಿ ಇವರ ನಡೆಯೇನಿದೆ, ತರೀಕೆರೆ ಪೊಲೀಸರ ನಡೆಯ ಒಂದ್ ರೀತಿ ಈಗ ಕಾನೂನಿನ ವಿರೋಧಿಯಾಗಿರುವಂತಹ ನಡೆ ಅಂತ ವಿಶ್ಲೇಷಣೆ ಮಾಡ್ಲಾಗ್ತಾ ಇದೆ. ಅದ್ರ ಜೊತೆಗೆ ಈ ವಿಚಾರ ಈಗ ದೊಡ್ಡ ವಿವಾದಕ್ಕೂ ಕೂಡ ಕಾರಣವಾಗ್ತಾ ಇದೆ. ಸಹಜವಾಗಿಯೇ ಮುಂದಿನ ದಿನಗಳಲ್ಲಿ ಅಂದ್ರೆ ಈ ಹಿಂದೆ ಕೂಡ ಬಿಜೆಪಿ ಒಂದು ವಾದವನ್ನ ಮಂಡಿಸಿತ್ತು ಶಮಂತ್. ಈ ಒಂದು ದ್ವೇಷ ಭಾಷಣ ಕಾಯ್ದೆ ಬಿಜೆಪಿ ನಾಯಕರನ್ನ ಟಾರ್ಗೆಟ್ ಮಾಡಿ ಅಥವಾ ಪೊಲಿಟಿಕಲ್ ವೆಂಡೇಟ್ ಅಂದ್ರೆ ರಾಜಕೀಯ ದ್ವೇಷಕ್ಕೆ ಬಿತ್ತೋದಕ್ಕೆ ಕಾರಣವಾಗತ್ತೆ ಅಂತ ಈಗ ಅದೇ ರೀತಿಯ ಒಂದಿಷ್ಟು ಬೆಳವಣಿಗೆಗಳು ಕಂಡು ಬರ್ತಾ ಇದೆ. ಅಂದ್ರೆ ನೇರವಾಗಿ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇರೋದಕ್ಕೂ, ಇನ್ನೊಂದ್ ಕಡೆಗೆ ಪೊಲೀಸರು ಕಾಯ್ದೆಯೇ ಜಾರಿಯಾಗಿದೆ ಅದಕ್ಕೆ ನೋಟಿಸ್ ಕೊಟ್ಟಿರುವಂತದಕ್ಕೂ ಸಾಕಷ್ಟು ತುಲನೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಬೆಳವಣಿಗೆ ಸಹಜವಾಗಿ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ನಾಳೆ ಹೊಸ ತಿರುವನ್ನ ಪಡ್ಕೊಂಡ್ರು ಅಚ್ಚರಿಯಿಲ್ಲ. ಶಮಂತ್, ಧನ್ಯವಾದ ಪ್ರಮೋದ್ ನಿಮ್ಮೆಲ್ಲ ಮಾಹಿತಿಗಾಗಿ.